ಏ ಮಲ್ಲಿ, ಬಾರೆ ಬೆಂತಿಕ್ಕು. ಕ್ಷಮಿಸಿ ಸಾವ್ಕಾರ್ರೆ, ನೀವ್ ಒಳಗೆ ಬೆತ್ಲೆ ಇದ್ದೀರಾ. ಬೆತ್ಲೆ ಇರದೆ ಬಟ್ಟೆ ಹಾಕೊಂಡು ಸ್ನಾನ ಮಾಡಕ್ಕಾಗತ್ತಾ? ಬರ್ತೀಯ ಇಲ್ವಾ? ಥು, ಬಾರೆ ತಿಕ್ಕು. ನಿಮ್ ಧರಿದ ಬೆತ್ತನ ನಾನು ನೋಡ್ಬೇಕಾ? ಹೇಯ್! ಅಯ್ಯೋ, ಬಿಡು, ಏಯ್, ನಾನ್ ಕಾಲಲ್ಲಿ ತೋರಿಸಿದ್ದೀನ ತಲೆ ಮೇಲೆ ಹೊತ್ಕೊಂಡ್ ಮಾಡೋ ಈ ಊರ್ನಲ್ಲಿ ನನಗೆ ಆಗಲ್ಲ ಅಂತ್ಯ. ನನ್ ಬೆತ್ತಲೆ ದೇಹ ನೋಡಲ್ಲ ಅಂದೆ ಅಲ್ಲ, ಈ ಊರ್ ಮುಂದೆ ನಿನ್ ಮಾನ ಮರ್ಯಾದನ ಹರಾಜಾಗ್ತೀನಿ. ಇಲ್ಲೂ ಬಂದ್ಬಿಟ್ಯಾ? ಶ್ರೀಕೃಷ್ಣ ದ್ರೌಪದಿನ ಕಾಪಾಡ್ದಂಗೆ ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೀನಿ ನಿನ್ನ. ನಮ್ ದಾರಿಗೆ ಮುಳ್ಳಾಗ್ತಿದ್ಯಾ? ಹೆಣ್ಣಿಗೆ ರಕ್ಷಣೆಯಾಗಿರ್ಲಿ ಅಂತ ಆ ದೇವ್ರನ್ನ ಈ ಭೂಮಿ ಮೇಲೆ ಹುಡ್ಸಿಯಾನೆ ಕಣ. ನಿಜವಾಗ್ಲೂ ನಿನ್ ಗಂಡಸೆ ಆದ್ರೆ ಒಂದ್ ಹೆಜ್ಜೆ ಮುಂದೆ ಇಡ. ಇವತ್ತು ಪಂಚಾಯಿತಿ ಮುಂದೆ ಬಂದಿರೋದು ನಮ್ಮನೆಗೆ ಸಂಬಂಧಪಟ್ಟ ವಿಷಯ. ಹಿಂದೆ ಒಂದ್ಸಲ ನ್ಯಾಯ ಹೇಳುವಾಗ ನಾನು ಎಡವಿದ್ದೀನಿ. ನೊಂದವರಿಗೆ ನ್ಯಾಯ ಸಿಗಬೇಕು ಅನ್ನೋದೇ ಪಂಚಾಯಿತಿ ಉದ್ದೇಶ. ಆದ್ರಿಂದ ನಾನು ಇವತ್ತು ಈ ಸ್ಥಳದಲ್ಲಿ ಕೂತ್ಕೊಳ್ಳೋದಿಲ್ಲ. ಯಾರು ನೀವು ಹೀಗೆ ಮಾತಾಡಿದ್ರೆ ನಮಗ್ ನ್ಯಾಯನೇ ಬೇಕಾಗಿಲ್ಲ. ಹಾಗನ್ಬೇಡಿ ರಾಚಪ್ಪ. ಇವತ್ತು ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ತಪ್ಪಿತಸ್ಥರಿಗೆ ಖಂಡಿತ ಶಿಕ್ಷೆ ಆಗತ್ತೆ. ಏನ್ ದೇವ್ರು, ನೀವ್ ಆ ಜಾಗದಲ್ಲಿ ಕೂರ್ಲಿಲ್ಲ ಅಂದ್ರೆ ಮತ್ ಯಾರು ಬರ್ತಾರೆ? ಬರ್ತಾರೆ. ಆ ಮಹಾನ್ ಭಾವ ಯಾರ್ ದೇವ್ರು? ನಮ್ಮ ಊರಿನಲ್ಲಿ, ಅದು ನಮ್ಮನೆ ಅಂಗಳದಲ್ಲಿ ಬೆಳೆದ ಅಪರೂಪದ ಕಲ್ಪವೃಕ್ಷ. ನನ್ನ ಹೃದಯವನ್ನ, ನಿಮ್ಮೆಲ್ಲರ ಪ್ರೀತಿಯನ್ನ ಗೆದ್ದ ನನ್ನ ಚಿನ್ನದಂತಹ ಕಂದ. ಪ್ರೇಮಕ್ಕೆ ದಾಸ, ಸಮರಕ್ಕೆ ಸಿಂಹ ನಾಯಕ, ಸಿಂಹ ನಾಯಕ, ಸಮರ ಸಿಂಹ ನಾಯಕ. ಕೈ ಕಟ್ಕೊಂಡಿಲ್ಲ ದರಿದ್ರ ನಮ್ಗಿನ್ನೂ ಬಂದಿಲ್ಲ. ಈ ಪೌರುಷನ ಆ ಸಿದ್ದರಾಮಯ್ಯನ ಮೇಲೆ ತೋರಿಸ್ಬೇಕಾಗಿತ್ತು. ಕಾಶಿ ನಾಯ್ಕ ಈ ಊರಿಗೆ ಆಸ್ತಿ, ಅವರೇ ಕೂತು ನ್ಯಾಯ ಹೇಳ್ಬೇಕು. ಅದನ್ನೆಲ್ಲ ನಾವು ಒಪ್ಪೋದಿಲ್ಲ. ಜನರ ಪ್ರೀತಿ ಗೆದ್ದೋನು ಊರಿನ ಮಗ, ಜನರ ನಂಬಿಕೆ ಗೆದ್ದೋನು ಊರಿಗೆ ರಾಜ. ಜನರಿಗೆ ನಿನ್ ಮೇಲೆ ನಂಬಿಕೆ ಇದೆ. ಕೂತ್ಕೋ ಮಗ, ಕೂತ್ಕೋ. ನನ್ನ ಆಶೀರ್ವಾದ ನಿನ್ ಮೇಲೆ ಇದ್ದೇ ಇದೆ.
ರುದ್ರ, ನೀನ್ ಮಲ್ಲಿ ಮುಡಿನ ಕತ್ತರಿಸಿ ಊರ್ ತುಂಬಾ ಅವಳನ್ನ ಓಡಾಡ್ಸಿದೀಯ. ಬೆಂತಿಕ್ಕು ಅಂದ್ರೆ ತಿಕ್ಲಿಲ್ಲ. ಮನೆ ಆಳಿಗೆ ಹೇಳಿದಿನ ಕೇಳಿಲ್ಲ ಅಂದ್ರೆ ಸಂಬಳ ಕೊಡೋ ದಣಿಗೆ ಶಿಕ್ಷೆ ಕೊಡೋ ಅಧಿಕಾರನೂ ಇದೆ. ಆ ನಾನ್ ಕಂಡಂಗೆ ಮಲ್ಲಿ ತಂದೆ ನಿಮ್ಮನೆ ಆಳು. ಮಲ್ಲಿ ಅಲ್ವಲ್ಲ? ತಂದೆ ಕೆಲಸ ಮಾಡಿದ್ರೆ ಮಗಳು ಮಾಡ್ದಾಗೇನೆ. ಅಂದ್ರೆ ನಿನಗ್ ಜಾಡ್ಸ್ ಒದ್ರೆ ನಿನ್ ತಮ್ಮನಿಗೂ ಒದ್ದಂಗೆನಾ? ಇದು ನಿಮಗ್ ಬೇಕಾಗಿತ್ತಾ? ಹೆಣ್ಣಿನ ಮಾನ ಶೀಲ ಅವಳ ಗಂಡನ ಸೊತ್ತು, ಅದನ್ನ ತೆಗಿಯೋ ಅಧಿಕಾರ ಅವಳ ತಂದೆಗೆ ಇಲ್ಲ ಅಂದ್ಮೇಲೆ ನೀವು ಮಾಡಿದ ತಪ್ಪು ತಾನೆ. ಒಂದು ಹೆಣ್ಣಿನ ಮುಡಿ ಕತ್ತರಿಸೋದು ಆಕೆ ವಿಧವೆ ಆದ್ಮೇಲೆ. ಮದ್ವೆನೇ ಆಗ್ದಿರೋ ಒಂದು ಹೆಣ್ಣಿನ ಮುಡಿ ಕತ್ತರಿಸಿದಿರ. ಹೆಣ್ಣಿನ ಶೀಲ ಅವಳ ಗಂಡನ ಒಡನಾಟದ ದಾರಿ, ಅದನ್ನ ಕಳೆಯೋ ಅಧಿಕಾರ ನಿಮಗೆ ಯಾರು ಕೊಟ್ರು? ಒಬ್ಬ ಗಂಡನಿಗೆ ಇರಬೇಕಾದ ಅಧಿಕಾರನ ಸಾವುಕಾರ ರುದ್ರಣ್ಣ ಬಲವಂತ ಪಡ್ಕೊಂಡಿದ್ದಾರೆ. ಕತ್ತರಿಸಿರೋ ಮುಡಿಗೆ ಹೂ ಮುಡಿಸಿ ಹೋಗಿರೋ ಮಾನಕ್ಕೆ ಒಂದು ಹೆಸರು ಕೊಟ್ಟು ನೀವು ಇವಳನ್ನ ಮದ್ವೆ ಆಗ್ಬೇಕು. ಕಾಲ್ಗೆ ಹಾಕೋ ಚಪ್ಲಿನ ತಲೆ ಮೇಲೆ ಕಿರೀಟ ಮಾಡ್ಕೊಳ್ಳೋ ಹುಚ್ಚ ನಾನಲ್ಲ. ಪಂಚಾಯತಿ ತೀರ್ಮಾನನ ಜನ ಒಪ್ಕೊಂಡ ಮೇಲೆ ಮುಗೀತು. ಆಗಲ್ಲ ಅನ್ನೋ ಮಾತೇ ಇಲ್ಲ. ಈ ಮದ್ವೆನ ನಾನ್ ನೆರವೇರಿಸ್ತೀನಿ ಅನ್ನೋ ಮಾತು ಕೊಡ್ತೀನಿ. ದೇವ್ರು, ನನ್ ತೀರ್ಪು ಕಾಶಿ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ನನ್ನ ಮಕ್ಕಳು ನನ್ನ ಮಾನ ಉಳಿಸದೆ ಹೋದ್ರು ನೀನು ಬರೀ ನನ್ನ ನೆರಳಲ್ಲೇ ಬೆಳೆದು ನನ್ನ ಮೀಸೆ ತಿರುಗಿಬಿಟ್ಟೆ. ಇವತ್ತಿಂದ ಈ ಊರಿನಲ್ಲಿ ಏನೇ ತಪ್ಪು ನಡೆದ್ರು ಅದಕ್ಕೆ ತೀರ್ಪು ಕೊಡೋದು ಈ ನಾಯಕ. ನೀನು ಬರೀ ನಾಯಕ ಅಲ್ಲ, ಸಿಂಹ ನಾಯಕ, ಸಮರ ಸಿಂಹ ನಾಯಕ. ರೀ, ಕಾಫಿ. ಎಷ್ಟೇ ಧೈರ್ಯ ನಿಂಗೆ ನನ್ನ ಹತ್ರ ಬರೋಕೆ? ಮನೆ ಕೆಲಸ ಮಾಡೋಳ್ಗೆ ಶ್ರೀಮಂತ ಮನೆ ಮಂಚದ ಮೇಲೆ ಜಾಗ ಸಿಕ್ತು ಅಂತ ಖುಷಿ ಪಡ್ತಾ ಇದೀಯಾ? ತಾಳಿ ಕಟ್ಟಿಸ್ಕೊಂಡೆ ಅಂತ ಮಾತ್ರಕ್ಕೆ ಮನೆ ತುಂಬಾ ಓಡಾಡಿದ್ರೆ ಕತ್ತರಿಸಾಕ್ಬಿಡ್ತೀನಿ. ನೋಡು, ಈ ಮನೇಲಿ ಜಾಗ ನಾಯಿ ಸ್ಥಳನೇ. ಹೋಗೆ. ಇದೇನವ್ವ ದಿಢೀರಂತ ಬಂದ್ಬಿಟ್ಟೆ? ಹೇಳಿದ್ರೆ ಗಾಡಿ ಕಳಿಸ್ತಿದ್ನಲ್ಲ. ಮಗನ್ ಜೀವನಕ್ಕೆ ಚಟ್ಟ ಕಟ್ಟಿದಾಯ್ತು, ಇನ್ ನನ್ ಗಾಡಿ ಕಳಿಸ್ತೀಯಾ? ನಮ್ ಎಂಜಿಲ್ ತಿನ್ನೋ ಆಳು ನಮ್ ಕಡೆ ಬೆಟ್ ಮಾಡಿ ತೋರ್ಸಿದ್ರೆ ನಾವ್ ತಲೆ ತಗ್ಗಿಸ್ಬಿಡೋದಾ? ಅವ್ ನ್ಯಾಯ ಕೊಡೋ ದಣಿ, ನೀವ್ ನ್ಯಾಯ ಕಾಪಾಡೋ ದೇವ್ರು. ಕಿರ್ಚಿದ ತಕ್ಷಣ ನೀವ್ ನಿಮ್ ಮಗನಿಗೆ ಮಾಡೋ ಅನ್ಯಾಯ ಸರಿ ಹೋಗುತ್ತಾ? ಮುಸುರೆ ತಿಕ್ಕೊಳ್ಳ ನಾನು ನನ್ನ ಅತ್ತಿಗೆ ಅಂತ ಕರಿಬೇಕಾ? ನನ್ನ ಪ್ರಾಣ ಇರೋ ತನಕ ಅದು ಸಾಧ್ಯ ಇಲ್ಲ. ಹೋಗ್ಲಿ ಅಂತ ಸುಮ್ನೆ ಇದ್ರೆ ನಾಲ್ಗೆ ಉದ್ದ ಆಗ್ತಾ ಇತ್ತು. ಇವನ್ ಮಾಡಬಾರ್ದನ್ನ ಮಾಡ್ದ, ಅದಕ್ಕೆ ಹೀಗೆಲ್ಲ ಆಯ್ತು. ಇಷ್ಟಕ್ಕೂ ಆ ಮಗಿಗೆ ಏನ್ ಕಮ್ಮಿ ಇದೆ? ಏನು ಕಮ್ಮಿ ಇಲ್ಲ. ಊರ್ ಬಾಗ್ಲಲ್ಲಿ ಕೂಡ್ಸಿ ದೇವತೆ ಅಂತ ಆರತಿ ಮಾಡಿ. ನಾನ್ ಈ ಮಗನ್ ಒಪ್ಪೋದಿಲ್ಲ. ಅವಳು ಒಂದು ಕ್ಷಣನೂ ಈ ಮನೇಲಿ ಇರ್ಕೂಡ್ದು. ಅವನು ತಾಳಿ ಕಟ್ಟಿದ್ದು ಆಯ್ತು, ನಾವು ಮನೆ ತುಂಬಿಸ್ಕೊಂಡಿದ್ದು ಆಯ್ತು. ಇನ್ನೀ ವಿಚಾರ ಮಾತಾಡದೇ ಇರೋದೇ ಒಳ್ಳೇದು. ನೀವೇನೋ ಕಟ್ಸಿ ಕಾಯ್ದೊಳ್ಕೊಂಡ್ಬಿಟ್ರೆ ನಾಳೆ ದಿನ ಸಂಸಾರ ಮಾಡೋದು ನೀವಲ್ಲ, ಅವನು. ಮಾನಸ, ಹೋಗ್ಲಿ ಬಿಡು ಮಾನಸ, ಆಗಿದ್ದಾಗೋಯ್ತು. ನನ್ನ ಹಣೆ ಬರ ಅನ್ಕೊಂಡು ಸುಮ್ನಾಗ್ಬಿಡ್ತೀನಿ. ಅಂದ್ರೆ ನಿನ್ನ ನಿಶ್ಚಿತಿಗೆ ತಂದವನ್ನ ಸುಮ್ನೆ ಬಿಟ್ಬಿಡ್ತೀಯಾ? ಥೂ, ನಾಚಿಕೆ ಆಗಲ್ಲ ನಿಂಗೆ ಈ ಮಾತು ಹೇಳಕ್ಕೆ? ಸಮಯ ಬರ್ಲಿ ಮನಸ, ನಾವ್ ಯಾರು ಅಂತ ತೋರಿಸ್ತೀವಿ. ಸಮಯಕ್ಕೋಸ್ಕರ ಕಾಯೋರು ಕೈಲಾಗ್ದವ್ರು. ಅಪ್ಪಯ್ಯ, ನೀನೀಗ್ಲೇ ಅವನನ್ನ ಮನೆಯಿಂದ ಆಚೆ ಹಾಕ್ಬೇಕು. ಅವ್ನ್ ಯಾರ ಆಶ್ರಯ ಕೊಡ್ತಾರೋ ನಾನು ನೋಡ್ತೀನಿ. ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಈ ವಿಷಯನ ಕೋರ್ಟ್ ವರ್ಗೂ ತಗೊಂಡು ಹೋಗ್ತೀನಿ.
ಕೂತ್ಕೊಳ್ಳಿ. ನಾನ್ ಬಂದಿದ್ದು ಕೂತ್ಕೊಳಕಲ್ಲ, ನಿಮ್ಮನ್ನೆಲ್ಲ ಕತ್ತೆ ಆಚೆ ತಳ್ಳೋಕೆ. ಅಂತ ತಪ್ಪು ನಾವೇನ್ ಮಾಡಿದೀವಿ ಮನಸ? ಕೋಚಂದಲ್ಲಿ ಮಾತಾಡ್ಸಿದ್ರೆ ಹಲ್ಲು ಉದ್ರಿಸ್ಬಿಡ್ತೀನಿ. ನಾವ್ ಹೇಳ್ದಂಗ್ ಕೇಳ್ಕೊಂಡು ನಾವ್ ಹಾಕೋ ಕೂಳ್ ತಿನ್ಕೊಂಡ್ ಬಿದ್ದಿರೋ ನಾಯಿ ನಿಮ್ ಅಣ್ಣ. ಮಾನಸ, ಇನ್ನೊಂದ್ಸಲ ನಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ನೀನ್ ಜಮೀನ್ದಾರ್ ಮಗಳು ಅನ್ನೋದು ಮರಿಬೇಕಾಗುತ್ತೆ. ಏನೇ ಮಾಡ್ತ್ಯಾ? ಗತಿ ಇಲ್ದಿರೋ ಬಿಕಾರಿಗಳಿಗೆ ಇಷ್ಟೊಂದು ಕೊಪ್ಪಿರ್ಬೇಕಾದ್ರೆ ಇನ್ನ ಸುಖದ ಸುಪ್ಪತ್ತಿಗೆ ಅಲ್ಲಿ ರಾಣಿ ತರ ಮೆತ್ತೋಳು ನಾನು. ಇನ್ನ ನನಗೆಷ್ಟಿರ್ಬೇಕೆ? ಹೆಣ್ಮಕ್ಳಿಗೆ ಕೋಪ ಒಳ್ಳೇದಲ್ಲ, ತಾಳ್ಮೆ ಬಹಳ ಮುಖ್ಯ. ಏನಾಗ್ಬೇಕು ಹೇಳಿ? ನಮ್ ಡ್ಯಾಡಿ ಹೇಳಿದಾರೆ ಮನೆಗೆ ಬೀಗ ಹಾಕ್ಬೇಕಂತೆ. ಆಚೆ ಬನ್ನಿ. ಈ ಮನೆ ಕರ್ಕೊಂಡು ಬಂದಿದ್ದು ಆ ನನ್ ದೇವ್ರು. ಅವರೇ ಬಂದು ಹೇಳಿ, ಆಚೆ ಬರ್ತೀನಿ. ದೇವ್ರ? ಯಾರೋ ನೀನ್ ದೇವ್ರು? ದೇವ್ರಂತೆ ದೇವ್ರು. ಮರ್ಯಾದೆಯಿಂದ ಆಚೆ ಹೋಗ್ತಿರೋ ಇಲ್ವೋ? ನಾನ್ ಯಾವಾಗ್ಲೂ ಒಂದೇ ಸಲ ಒಳ್ಳೆ ರೀತಿಲಿ ಹೇಳ್ತೀನಿ, ಮರ್ಯಾದೆಯಿಂದ ಹೊರಟೋದ್ರೆ ಸರಿ. ಜಾಡ್ಸ್ ಒದ್ದ ಅಂದ್ರೆ ಬೆನ್ಮೂಳೆ ಮುರಿದು ಚಟ್ಟ ಏರ್ಬೇಕು ನನ್ ಮಗನೇ. ಎಚ್ಚರಿಕೆಯಿಂದ ಮಾತಾಡು. ನನ್ನ ತಾಳ್ಮೆನ ಕೆಣಕಿದ್ರೆ ನನಗೂ ಮೃಗಕ್ಕೂ ಮತ್ತೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಮುಚ್ಚ ಬಾಯಿ ಬಡವ ರಾಸ್ಕಲ್. ನಮ್ಗೆ ಎಚ್ಚರಿಕೆ ಕೊಡ್ತೇನೋ? ಕೋಳಿ ಕತ್ ಮುರ್ದಾಕ್ ಬಿಡ್ತೀವಿ. ಹುಷಾರ್. ಮಹಾಭಾರತದಲ್ಲಿ ಅಭಿಮನ್ಯು ಹೆಸರು ಕೇಳಿದ್ಯಾ? ತಾಯಿ ಗರ್ಭದಲ್ಲಿಯೇ ಕೇಳಿಸ್ಕೊಂಡು ಚಕ್ರವ್ಯೂಹನ ಬೆದಸ್ತವನು. ನಾನವ್ರ ಅಣ್ಣ. ನನ್ನ ತಂಟೆಗೆ ಬಂದ್ರೆ ಇಲ್ಸೋ ಕೈನ. ಇಷ್ಟೊಂದು ಪೌರುಷ ಇರನು ನಮ್ಮ ಋಣದಲ್ಲಿ ಯಾಕೋ ಬದುಕ್ತಾ ಇದ್ಯಾ? ಇನ್ನೊಬ್ಬ ಋಣದಲ್ಲಿ ಬದುಕೋನ್ನ ಹೇಳಿ ಅಂತಾರೆ. ನಮ್ ನೆರಳಿಲ್ದೆ ಬದುಕೋ ನೋಡೋಣ ಆ ಯೋಗ್ಯತೆ. ಬಾವ, ಬಡವರನ್ನ ಪಶುಗಳ ತರ ನೋಡ್ಬೇಡಿ. ನಿಮ್ಮ ದೌರ್ಜನ್ಯಕ್ಕೆ ಇವತ್ತಲ್ಲ ನಾಳೆ ಕೊಡ್ಲಿ ಪೆಟ್ ಬೀಳೋ ಸತ್ಯ. ಆಗ ನಿಮ್ಮ ಯಾವ ಹಣ ಆಸ್ತಿ ಅಂತಸ್ತು ನಿಮ್ ಸಹಾಯಕ್ಕೆ ಬರೋದಿಲ್ಲ. ದೇವ್ರಂತ ನಮ್ಮ ಯಜಮಾನರಿಗೆ ಮಕ್ಕಳ ಹುಟ್ಟಿದಿರ. ಸಾಸಿವೆ ಕಾಳಷ್ಟಾದ್ರೂ ದಯೆ ಅಂತಃಕರಣನ ಬೆಳೆಸ್ಕೊಳ್ಳಿ. ನಿಮ್ಮ ಜನ್ಮ ಸಾರ್ಥಕ ಆಗತ್ತೆ. ಬರ್ತಾನು ಬರಿ ಕೈಲೇ ಬಂದ್ವಿ, ಹೋಗ್ತಾನು ಬರಿ ಕೈಲೇ ಹೋಗ್ತಾ ಇದ್ದೀವಿ. ನನಗ್ ನೀನು, ನಿನಗ್ ನಾನು. ಬಾರವ. ನೀನಿಲ್ಗೋ? ಹಂಗಾರೆ ನಂಗ್ಯಾರು ಇಲ್ವಾ? ಸಂತೋಷನ ಹಂಚ್ಕೊಂಡು ತಿಂದ್ರೆ ಚಂದ, ದುಃಖನ ನಾವೇ ಹಂಚ್ಕೋಬೇಕು. ಕಾಶಣ್ಣ, ಸಂಬಂಧ ಪಡ್ಕೊಂಡ್ ಬರೋದು, ಆದ್ರೆ ಈ ಸ್ನೇಹ ಆಯ್ತಲ್ಲ, ಇದು ಗಳಿಸೋದು. ನಾನೇನ್ ಬಿಟ್ಟಿರಾಕಿಲ್ಲ. ಇಲ್ಲ ತಿಮ್ಮ, ಬೆಂಕಿ ಮಡ್ಲಿ ಕೈ ಹಾಕಿದ್ರೆ ಸಿಗೋದು ಕೆಂಡಾರೆ. ಓ, ಬೆಂಕಿ ಮಡ್ಲೆ ಕೈ ಹಾಕಿದ್ರೆ ಸಿಗೋದು ಕೆಂಡಾನೆ. ಆದ್ರೆ ಅದಕ್ಕೆ ಪ್ರೀತಿ ಅನ್ನೋ ನೀರು ಇದ್ರೆ ಅದು ಇಚ್ಚಲಾಗೋಯ್ತದೆ ನೋಡು. ಈಗ ನಿನ್ ಜೊತೆ ನನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬಾರ. ನಾಯ್ಕ, ನೀವ್ ಎಲ್ಲಿಗೆ ಹೋಗ್ತೀರಾ? ನೀವು ನಮ್ಮನೆಗೆ ಬನ್ನಿ. ಬೇಡ ನಾಯಕ, ನೀವು ನಮ್ಮನೆಗೆ ಬನ್ನಿ. ನೀವು ಹೋದ್ರೆ ನಾವು ಅನಾಥರಾಗ್ಬಿಡ್ತೀವಿ. ಯಾರು ನೀವೆಲ್ಲ ಇವನಿಗೆ ಆಶ್ರಯ ಕೊಡಕ್ಕೆ? ಯಾರು ನನ್ನ ಹತ್ರ ಸಾಲ ತಗೊಂಡಿಲ್ವೋ ಅವ್ರು ಇವನಿಗೆ ಆಶ್ರಯ ಕೊಡಿ. ಏ ನಾಯಕ, ನಿನಗೆ ಯಾವ ಊರು ಜನ ನಾಯಕ ಅಂತ ಪಟ್ಟ ಕಟ್ಟಿದ್ರು ಅದೇ ಊರಿನ ಜನ ಇವತ್ತು ನಿನಗೆ ಒಂದು ತುತ್ತು ಅನ್ನ ಹಾಕೋ ಸ್ಥಿತಿಲೂ ಇಲ್ಲ.
ಇಲ್ಲ. ಅವನು ನಮ್ಮೂರ್ ಮಗ, ನಮ್ಮ ನಾಯಕ. ನಾನು ಅವನ ಮನೆಯಲ್ಲಿ ಇಟ್ಕೊಂಡು ಸಾಕ್ತೀನಿ. ನಾನು ಹಣ್ಣನ್ನು ಮುದುಕ. ನೀನು ಮೇಣು ಬಿದ್ದರೂ ಸಾಯ್ತೀನಿ, ಬೀಳದೆ ಇದ್ರೂ ಸಾಯ್ತೀನಿ. ಆದ್ರೆ ಇಂಥ ಸಮಯದಾಗ ಒಂದೇ ಒಂದು ದಿವಸ ಅವನ ನಮ್ಮ ಮನೆಯಲ್ಲಿ ಮಡಿಕೊಂಡ್ಬಿಟ್ರೆ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ತಿಳ್ಕೊಳ್ತೀನಿ. ಬಾ ನಾಯಕ ನಮ್ಮ ಮನೆಗೆ. ಇವ್ರೇನ್ ಮಾಡ್ತಾರೋ ನಾನ್ ನೋಡ್ಕೋತೀನಿ. ನರಸತ್ತ ನನ್ನ ಮಕ್ಕಳ, ಇಂಥ ನಾಯಕನ ಕಳ್ಕೊಂಡು ನಾವು ಬದುಕಕ್ಕ ಆಗುತ್ತೇನ್ರೋ? ಬಾ ನಾಯಕ ನಮ್ಮ ಮನೆಗೆ. ಇವ್ರೇನ್ ಮಾಡ್ತಾರೋ ನಾನ್ ನೋಡ್ಕೋತೀನಿ. ದಯವಿಟ್ಟು ನೀವು ಯಾರು ದುಡುಕ್ಬೇಡಿ. ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿ. ನಾನು ನಿಜವಾಗಿಯೂ ಭಾಗ್ಯವಂತ. ತುತ್ತಿಕ್ಕೋ ತಾಯಿ ಬೆಂತಟ್ಟು ತಂದೆ ಹೋದ್ಮೇಲೆ ನಾನು ಅನಾಥ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನನಗೆ ಇವತ್ತೇ ಗೊತ್ತಾಗಿದ್ದು ನನ್ನ ಸಂಸಾರ ಎಷ್ಟು ದೊಡ್ಡದಾಗಿದೆ ಅಂತ. ಗಾಯ ಆಗಿರೋದು ನಮಗೆ, ನೋವನ್ನ ನೀವು ತಿಂತೀನಿ ಅಂದ್ರೆ ಹೇಗೆ ಸಾಧ್ಯ? ಹೆಣ್ಣು ಮಗನ್ನ ಇಟ್ಕೊಂಡು ಮನೆಯಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯನಾ ನಾಯಕ? ಅಣ್ಣನ್ ತೋಳೆ ನನಗರ್ಮನೆ, ಇವನ್ ಪ್ರೀತಿನೇ ಮೃಷ್ಟಾನ್ನ. ಅಣ್ಣ ಇರ್ಬೇಕಾದ್ರೆ ನನ್ಗೇನೂ ಆಗೋದಿಲ್ಲ ಅಜ್ಜ. ಮೇಲ್ ನೋಡಿದ್ರೆ ಆಕಾಶ, ಸುತ್ತ ನೋಡಿದ್ರೆ ನನ್ನೊಬ್ರು. ಇಡೀ ಊರೇ ನಂದಾಗಿರೋವಾಗ ನಾನು ಗೋಡೆ ಮಧ್ಯೆ ಬದುಕ್ಬಿಟ್ಟು ಸಂಸಾರ ಚಿಕ್ಕದ್ ಮಾಡ್ಕೊಳ್ಳೇನು? ನಿಮ್ಮ ಪ್ರೀತಿ ಅಭಿಮಾನ ನನ್ನ ಮೇಲೆ ಇರೋವರೆಗೂ ನಾನು ಯಾರೇನು ಮಾಡೋಕ್ಕಾಗೋದಿಲ್ಲ. ನಾಯ್ಕ, ನಮ್ಮನೆ ಬಾಗಿಲು ತಟ್ಟಿದ್ರೆ ನಿಂಗೆ ಅವಮಾನ ಆಗ್ತಿತ್ತಲ್ವಾ? ನಿಜ ಹೇಳು, ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿನಗ್ ಗೊತ್ತಿರ್ಲಿಲ್ವಾ? ಗೊತ್ತಿದೆ. ಮತ್ಯಾಕ್ ನನ್ನ ಹತ್ರ ಬರ್ಲಿಲ್ಲ? ಊರಿನ ಜನ ಎಲ್ಲ ಅವ್ರ ಹತ್ರ ಸಾಲ ಮಾಡಿರ್ಬೋದು, ನಾನ್ ಮಾಡಿದೀನಾ? ನೋಡಿ, ನಾನ್ ಯಾರಿಗೂ ಹೆದರ್ಬೇಕಾಗಿಲ್ಲ. ಬನ್ನಿ ನಮ್ಮನೆಗೆ. ನೋಡಿ, ನನ್ ಕಾಲ್ ಮೇಲೆ ನಿಂತ್ಕೋಬೇಕು. ಯಾಕೆ ಸುಳ್ಳು ಹೇಳ್ತೀಯಾ? ನಿನಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳು. ಮುಖಕ್ ಬಣ್ಣ ಬಳಿದ್ರೆ ಓಕ್ಲಿ ಅಂತಾರೆ, ಬೆನ್ನಿಗೆ ಹಾಲು ಹಚ್ಚಿದ್ರೆ ನಾಗರ ಪಂಚಮಿ ಅಂತಾರೆ. ನಮಗಡ್ಡಿರೋ ಮಸಿನ ಚಂದ್ರಂಗ್ ಬಳದ್ರೆ ಅಮಾವಾಸ್ಯೆ ಅಂತಾರೆ. ಅಂದ್ರೆ ಸಂತೋಷ ಹಂಚ್ಕೊಳಕ್ ನಾನ್ ಬೇಕು, ದುಃಖ ಹಂಚ್ಕೊಳ್ಳೋ ಭಾಗ್ಯ ನನ್ಗಿಲ್ವಾ? ಅಂದ್ಮೇಲೆ ನಿನಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಆಯ್ತು. ಸೂರ್ಯನ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಸುಟ್ಟೋಗ್ತಾರೆ. ಅದೇ ಸೂರ್ಯನ್ಗೆ ನಾವು ಬೇಕು ಅನ್ಸಿದ್ರೆ ಚಂದ್ರ ಆಗ್ತಾನೆ. ಅಣ್ಣ, ಸಿಹಿ ಇರೋ ಕಡೆ ನೋಣ ಮುತ್ತುತ್ತೆ, ಆದ್ರೆ ಕಹಿ ಯಾವ ಪ್ರಾಣಿಗೂ ಬೇಡ. ನೀನ್ ಇಷ್ಟ ಕಷ್ಟದಲ್ಲಿದೆ ಅಂತ ಗೊತ್ತಿದ್ರು ಇವ್ರು ನಿನ್ನ ಪ್ರೀತಿಯಿಂದ ನೋಡ್ತಾ ಇದಾರೆ ಅಂದ್ರೆ ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ಚಿರೋಟಿ ತಿನ್ನೋ ಯೋಗ್ಯತೆ ಇರೋರಿಗೆ ಅಂಬ್ಲಿ ಕುಡಿಯೋ ಹಣೆ ಬರ ಇದ್ರೆ ಯಾರು ತಪ್ಸಕ್ಕಾಗಲ್ಲ. ಹಾಗಾದ್ರೆ ನಡೀರಿ, ನಮ್ಮನೆಗೆ ಹೋಗೋಣ. ರೀಮಾ ಅವ್ರೆ, ಇದೊಂದು ವಿಷಯದಲ್ಲಿ ನಾನು ಬಲವಂತ ಮಾಡ್ಬೇಡಿ. ಏನಾಯ್ತವ? ಅಣ್ಣ, ಹೊಟ್ಟೆ ತುಂಬಾ ನೋಯ್ತಿದೆ. ಯಾಕವ್ವ? ಗೊತ್ತಿಲ್ಲ. ಯಾಕೆ ಲಕ್ಷ್ಮಿ? ಗೊತ್ತಿಲ್ಲ ಡಾಕ್ಟ್ರೆ, ಯಾಕೋ ತುಂಬಾ ನೋಯ್ತಾ ಇದೆ. ಒಂದ್ ನಿಮಿಷ ಬಾ, ನೀವಿಲ್ಲೇ ಇರಿ. ಬಾ ಬಾ. ಏನಣ್ಣ? ಲಕ್ಷ್ಮಿಗೆ ಏನಾಗಿದೆ? ಭಯ ಪಡ್ಬೇಡಿ, ನಿಮ್ ತಂಗಿ ದೊಡ್ಡೋಳಾಗಿದ್ದಾಳೆ. ಇಂಥ ಸಂತೋಷದ ವಿಷಯಕ್ಕೆ ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದ್ದೀರಾ? ಇಂಥ ದಿವಸ ಬಂದಾಗ ಇಡೀ ಊರೇ ತಿರುಗಿ ನೋಡೋ ಹಾಗೆ ಆರತಿ ಮಾಡ್ಬೇಕು ಅಂತ ಇದ್ದೆ. ನನ್ ತಂಗಿ ಯಾವತ್ತೂ ಹಣ ಕೇಳಿದೋಳಲ್ಲ, ಒಡವೆ ಕೇಳಿದೋಳಲ್ಲ. ಅಣ್ಣ ಅಣ್ಣ ಅಂತ ಪ್ರಾಣ ಬಿಡ್ತಾಳೆ. ಆದ್ರೆ ಇವತ್ ನನ್ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ವೇ? ಯಾಕೆ ಮಾಡಕ್ಕಾಗಲ್ಲ? ನಾನಿರೋವರೆಗೂ ನೀವ್ ಯಾವುದಕ್ಕೂ ಯೋಚನೆ ಮಾಡ್ಬೇಕಾಗಿಲ್ಲ. ನಾನಿರೋದೇ ನಿಮಗಾಗಿ. ಇನ್ನೇನಮ್ಮ ಮಾಡ್ಲಿ, ನೀನ್ ಇಲ್ಲಿಗೆ ಬಂದ್ಮೇಲೆ ನಮಗ್ ಫೋನ್ ಮಾಡೋದನ್ನೇ ಕಡಿಮೆ ಮಾಡ್ಬಿಟ್ಟಿದ್ಯಾ. ಅದಕ್ಕೆ ನಾವಿನ್ನು ಇದ್ದೀವಿ ಅಂತ ಜ್ಞಾಪಕ ಮಾಡಕ್ ಬಂದೆ. ಏನಪ್ಪ ಏನೇನೋ ಮಾತಾಡ್ತೀರಿ? ನನಗ್ ಹೋಮ್ ಸಿಕ್ನೆಸ್ ಬರಬಾರ್ದು ಅನ್ನೋದಿಕ್ಕೆ
ಹಾಗ್ ಮಾಡ್ದೆ ಅಷ್ಟೇ. ಆ ವಿಷಯ ಬಿಟ್ಬಿಡು. ನೋಡಮ್ಮ, ನೀನು ಡಾಕ್ಟರ್ ಆಗ್ಬೇಕು ಅಂತ ಹೇಳಿದೆ, ನಾನು ನಿನ್ನ ಓದಿಸ್ದೆ. ನೀನು ಹಳ್ಳಿಲಿ ಜನಗಳ ಸೇವೆ ಮಾಡ್ಬೇಕು ಅಂದೆ, ನಾನು ನಿನ್ನ ಇಲ್ಲಿ ಕಳಿಸ್ದೆ. ಈಗ ನಾನ್ ಹೇಳಿದ ಕೆಲ್ಸನ ನೀನ್ ಮಾಡ್ಬೇಕಲ್ಲ. ಏನಪ್ಪಾ ಅದು? ನಿನ್ನ ಮದ್ವೆ. ಅಯ್ಯೋ, ಅದಕ್ಕೇನಪ್ಪ ಅವಸರ? ನಿನಗ ಅವಸರ ಇಲ್ಲದೆ ಇರ್ಬೋದು, ನಮಗಿದೆ. ನೋಡಮ್ಮ, ನಾವು ಚೆನ್ನಾಗಿರೋವಾಗ್ಲೇ ನೀನೊಂದು ಒಳ್ಳೆ ಮನೆ ಸೇರೋದನ್ನ ನಮಗ್ ನೋಡೋ ಬಯಕೆ. ಎಲ್ಲ ತಂದೆ ತಾಯಿಗಳ ತರ ನಾನು ಫೋಟೋ ತಂದಿಲ್ಲ. ಹುಡುಗನ್ನ ನೀನ್ ನೋಡ್ಕೋತೀಯೋ ಅಥವಾ ನಾವು ನೋಡ್ಬೇಕಾ? ಆ ಕಷ್ಟ ನಿಮಗ್ ಕೊಡಲ್ಲ ಅಪ್ಪ. ಹಾಗಿದ್ಮೇಲೆ ಹುಡುಗ ನಿನ್ಗೆ ಒಪ್ಪಿಗೆ ಆದ ತಕ್ಷಣ ನಮಗ್ ತಿಳಿಸು. ತಿಳಿಸೋದೇನು, ತೋರಿಸ್ತೀನಿ. ಭಲೆ, ತುಂಬಾ ಫಾಸ್ಟ್ ಆಗಿದ್ಯಾ. ಎಲ್ಲಿದ್ದಾನೆ ಹುಡುಗ? ಅಪ್ಪ, ಅವ್ರೆ. ನಾಯಕ, ಇವ್ರು ನಮ್ ತಂದೆ. ನಮಸ್ಕಾರ. ನಮಸ್ಕಾರ. ನಾನ್ ಮೆಚ್ಚಿದ ಹುಡುಗ ಯಾರು ಅಂತ ಕೇಳಿದ್ರು, ತೋರ್ಸೋಣ ಅಂತ ಕರ್ಕೊಂಡ್ ಬಂದೆ. ಏನಪ್ಪಾ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಬನ್ನಿ. ನನ್ನ ಮಗಳು ಡಾಕ್ಟರ್ ಓದಿದ್ದಾಳೆ. ಗೊತ್ತಿದೆ, ತುಂಬಾ ಚೆನ್ನಾಗಿ ಔಷಧಿ ಕೊಡ್ತಾರೆ. ಅವಳು ಏನು ಕೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅವಳು ಇವತ್ತು ನಿನ್ನ ಕೇಳ್ತಿದ್ದಾಳೆ. ಹ್ಞೂ ಅನ್ನೋದಿಕ್ಕೆ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅಲ್ವಾ? ಯಾವ ತಂದೆ ತಾನೇ ತನ್ನ ಮಗಳನ್ನ ಅರಮನೆಯಿಂದ ಗುಡಿಸ್ಲಿ ಕಳ್ಸೋದಿಕ್ಕೆ ಇಷ್ಟ ಆಗತ್ತೆ ಹೇಳಿ? ಇಷ್ಟೆಲ್ಲ ತಿಳುವಳಿಕೆ ಇದ್ದು ಮತ್ತೆ ಅವಳನ್ನೇ ಮದುವೆ ಆಗಕ್ಕೆ ಯಾಕೆ ಆಸೆ ಪಡ್ತಾ ಇದೀಯಾ? ಪ್ರೀತಿ ಮಾಡೋದಿಕ್ಕೆ ಯೋಗ್ಯತೆ ಬೇಡ, ಹೃದಯ ಬೇಕು. ಅದ್ ನನಗಿತ್ತು, ನಾನು ಮಾಡ್ಬಿಟ್ಟೆ. ಮದ್ವೆ ಆಗೋದಿಕ್ಕೆ ಯೋಗ್ಯತೆ ಬೇಕು, ಅದ್ ನನಗಿಲ್ಲ. ಅದಕ್ಕೆ ನಾನು ಯಾವತ್ತೂ ಕನಸಲ್ಲಿ ಕೂಡ ಆಸೆ ಪಟ್ಟಿಲ್ಲ. ಮತ್ತೆ ರೀಮಾ ನಿನ್ನ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಪ್ರೀತಿ ದೃಷ್ಟಿಯಿಂದ ನೋಡೋರಿಗೆ ಅಜ್ಞಾನದ ಪೊರೆ ಬಂದ್ಬಿಡುತ್ತೆ. ಹಾಗಾದ್ರೆ ಈ ಮದುವೆ ನಿನ್ಗೆ ಇಷ್ಟ ಇಲ್ಲ ಅಂತ ಅವಳ ಹತ್ರ ಹೇಳ್ತೀಯಾ? ನಾವು ನೊಂದ್ರೂ ಪರವಾಗಿಲ್ಲ, 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಿಕ್ಕೆ ತ್ಯಾಗ ಅಂತಾರೆ. ಈಗ ನನ್ನ ಮದುವೆ ಬೇಡ ಅಂದ್ರೆ ಅವಳು ನೊಂದ್ಕೋತಾಳೆ, ಅದು ಮುಟ್ಟಾಳ್ತನ ಅನ್ಸ್ಕೊಳ್ಳುತ್ತೆ. ಅವಳನ್ನ ಕೈ ಹಿಡಿಯೋ ಯೋಗ್ಯತೆ ಬಂದಾಗ ನಿಮ್ ಹತ್ರ ಬರ್ತೀನಿ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ ಎಲ್ರಿಂದ ದೂರ ಹೊರಟೋಗ್ತೀನಿ. ಬರ್ತೀನಿ. ಯಾಕೆ ಲಾಯರ್ ಸಾಹೇಬ್ರು ಊರಿಗೆ ಬಂದವರು ಮನೆಗ್ ಬರ್ದೇನೆ ಹೊರಟು ಬಂದ್ರಲ್ಲ? ಈ ಮಾತು ನಾನು ಬಂದ ತಕ್ಷಣ ಕೇಳಿದೆ. ಏನ್ ಮಾಡ್ಲಿ, ಯಾಕೋ ಮನ್ಸೇ ಸರಿ ಇರ್ಲಿಲ್ಲ. ಅದ್ ಸರಿ, ಏನ್ ಇಲ್ಲಿವರೆಗೂ ಬಂದಿದ್ದು? ವಿಲ್ ಬರ್ಸೋಣ ಅಂತ ಬಂದಿದ್ದೀನಿ. ವಿಲ್ಲ? ಅದಕ್ಕೇನು ಅವಸರ ಈಗ? ಲಾಯರ್ ಸಾಹೇಬ್ರೆ, ಬಸರಿ ಹೆಂಗಸರ್ ನೋಡಿದ ತಕ್ಷಣ ಇಂಥ ದಿವಸನೇ ಮಗು ಹುಟ್ಟತ್ತೆ ಅಂತ ಹೇಳೋ ಜನ ಇದ್ದಾರೆ. ಆದ್ರೆ ಮಖ ನೋಡಿದ ತಕ್ಷಣ ಇಂಥ ದಿವಸ ಸಾಹಿತ್ಯ ಅಂತ ಹೇಳೋರು ಯಾರು ಇಲ್ವೇ? ಮುಂದೆ ಕಾಲ ಹೇಗೋ ಏನೋ, ಇರುವಾಗ್ಲೇ ಎಲ್ಲ ಸರಿಯಾಗಿ ಏರ್ಪಾಟ್ ಮಾಡಿ ಬರ್ಸ್ಬಿಡುವ ಅಂತ ಬಂದಿದ್ದೀನಿ. ಲಾಯರ್ ಸಾಹೇಬ್ರೆ, ನನ್ನ ಇಡೀ ಆಸ್ತಿನ 2 ಭಾಗ ಮಾಡಿ. 1 ಭಾಗನ ನನ್ನ 3 ಮಕ್ಕಳ ಹೆಸರಿಗೂ ಬರೀರಿ, ಇನ್ನೊಂದು ಭಾಗನ ಕಾಶಿ ನಾಯ್ಕನ ಹೆಸರಿಗೆ ಬರೀರಿ. ಕಾಶಿ ಹೆಸರ್ಗ? ಅವನ ಹೆಸರ್ಗೆ ಯಾಕೆ? ತಾಯಿ, ಸಮಾಜದಲ್ಲಿ ಗುಣ ನೋಡೋ ಜನ ಕಮ್ಮಿಯಾಗಿ ಹಣ ನೋಡೋ ಜನನೇ ಜಾಸ್ತಿ ಆಗಿದ್ದಾರೆ. ಏನ್ ಸ್ವಾಮಿ, ನಂಬುಡಕ್ಕೆ ಬರ್ತಿರಲ್ಲ. ಮತ್ತಿನ್ನೇನ್ ಲಾಯರ್, ಚಿನ್ನದಂತ ಹುಡುಗನಿಗೆ ನಿಮ್ ಮಗಳನ್ನ ಕೊಡೋದಕ್ಕೆ ಯೋಚನೆ ಮಾಡ್ತಿದ್ದೀರಲ್ಲ, ನಾನು ಏನ್ ಹೇಳಲಿ? ಇಡೀ ಊರೇ ಜೈಕಾರ ಹಾಕುವಂತ ಹುಡುಗ ನಮ್ಮ ಕಾಶಿ ನಾಯ್ಕ. ಸತ್ಯವಾದ ಒಂದ್ ಮಾತು ಹೇಳ, ಅವನ್ ನನ್ನ ಸಾಕು ಮಗನೇ ಇರ್ಬೋದು, ಆದ್ರೆ ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿದ್ದಾನ ಅವನು. ಕ್ಷಮಿಸ್ಬೇಕು, ನೀವ್ ಹೇಳಿದ ಮೇಲೆ ನಮ್ಗೆ ಯಾವ ಭಯನೂ ಇಲ್ಲ. ಈಗಲೇ ನನ್ನ ಮಗಳಿಗೆ ಫೋನ್ ಮಾಡಿ ನಮ್ ನಿರ್ಧಾರ ತಿಳಿಸ್ಬಿಡ್ತೀವಿ. ಬೇಗ ಹೇಳ್ರಿ. ಹಲೋ ರೀಮಾ? ಎಸ್ ಡ್ಯಾಡ್, ಇಟ್ಸ್ ರೀಮಾ ಸ್ಪೀಕಿಂಗ್. ನಿನಗೊಂದು ಗುಡ್ ನ್ಯೂಸ್. ವಾಟ್ ಡ್ಯಾಡ್? ನಿನಗೂ ಕಾಶಿ ನಾಯಕನಿಗೂ ಮದುವೆ ಮಾಡಕ್ಕೆ ನಿರ್ಧಾರ ಮಾಡಿದೀವಿ. ಥ್ಯಾಂಕ್ ಯು ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್.